ಶಕ್ತಿ ಪೀಠಗಳಲ್ಲಿ ಒಂದಾದ ಶ್ರೀ ರೇಣುಕಾಂಬ ದೇವಿಯ ದರ್ಶನಕ್ಕೆ ಬಂದಿದ್ದೇವೆ. ನಮಸ್ಕಾರ ವೀಕ್ಷಕರೇ, ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ ಪರವಾಗಿ ನಿಮಗೆಲ್ಲರಿಗೂ ಸ್ವಾಗತ. ನಾವಿಂದು ರೇಣುಕಾಂಬ ದೇವಿ ದರ್ಶನಕ್ಕೆ ಬಂದಿದ್ದೀವಿ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ವಿನಾಯಕ್ ಕೊಂಡ್ಲೆಯವರು ಇದ್ದಾರೆ, ರಂಗಭೂಮಿ ಕಲಾವಿದರು ಕೂಡ ಹೌದು. ಅವ್ರ ಮೂಲಕ ತಿಳ್ಕೊಳ್ಳೋಣ. ಇಂದು ನಾವು ಬಯಲುಸೀಮೆಯ ದೇವರು ಶ್ರೀ ರೇಣುಕಾಂಬೆಯ ದರ್ಶನಕ್ಕೆ ಬಂದಿದ್ದೇವೆ. ಈ ನೋಡಿ, ನಮ್ಮ ಸಿರ್ಸಿ, ಸಿದ್ದಾಪುರ ಹಾಗೂ ಶಿವಮೊಗ್ಗದ ಭಾಗದಲ್ಲಿ ಕೋಟೆಗಳ ನಾಡು ಅಂತಲೇ ಕರೆಯುವಂತಹ ಶ್ರೀ ರೇಣುಕಾಂಬೆಯ ದರ್ಶನಕ್ಕೆ ನಾವು ಇವತ್ತು ಬಂದು ಅಲ್ಲಿನ ವಿಶಿಷ್ಟತೆಯನ್ನು, ವೈವಿಧ್ಯತೆಯನ್ನು ನಾವು ತಿಳ್ಕೊಳ್ಳೋಣ. ಹಾಗೆ ಇಲ್ಲಿ ಯಾವ ರೀತಿಯ ಪರಂಪರೆಗಳು ನಡೀತಿತ್ತು, ಏನಾಗ್ತಿತ್ತು ಅನ್ನೋದನ್ನ ಸವಿಸ್ತರವಾಗಿ ನಾವು ಈ ಒಂದು ಮಲೆನಾಡು ಮೀಡಿಯಾ ಮುಖಾಂತರ ಭಕ್ತಾದಿಗೆ ತಿಳಿಸುವಂಥ ಒಂದು ಚಿಕ್ಕ ಪ್ರಯತ್ನವನ್ನು ವಿನಾಯಕ್ ಅವರು ಮಾಡ್ತಾಯಿದ್ದಾರೆ. ಬನ್ನಿ, ಯಾವ ರೀತಿಯಾಗಿ ಭಕ್ತರು ಸಿಗ್ತಾರೆ, ಅವ್ರ ಹತ್ರ ನಮ್ಗೆ ಆದಂಥ ಕೆಲವೊಂದು ಮಾಹಿತಿಗಳನ್ನು ಪಡೆಯೋಣ. ಸರ್ ನಮಸ್ತೆ. ಸರ್, ಈ ದೇವ್ರ ಬಗ್ಗೆ ಹಲವಾರು ವಿಷಯಗಳು ತಿಳ್ಕೊಂಡಿದ್ದೀವಿ. ಒಂದು ದೈವಶಕ್ಪರ್ ಸ್ವರೂಪಿ ದೇವರು, ಇದ್ರ ಬಗ್ಗೆ ನೀವು ಇಲ್ಲಿ ಸ್ಥಳೀಕರು ನೀವೊಂದು ಕಿರುಪರಿಚಯ ಮೂಲಕ ನಮ್ಮ ದೇವ್ರ ಬಗ್ಗೆ ತಿಳಿಸ್ಕೊಡ್ಬೋದಾ ಸರ್? ಓಕೆ. ನಾನು ಮಂಜಪ್ಪ ಚಂದ್ರಗುತ್ತಿ ಅಂತ ಹೇಳಿ ಉಪನ್ಯಾಸಕ ವೃತ್ತಿಯಲ್ಲಿದ್ದೇನೆ. ಎಲ್ಲಿ ಸರ್ ನೀವು? ಸಿದ್ದಾಪುರ ತಾಲೂಕು ಕೋಲ್ಸಿರ್ಸಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಿದ್ದೇನೆ. ನನ್ನ ಹುಟ್ಟೂರು ಇದೆ, ನಾನು ಬೆಳೆದದ್ದು ಇದೆ. ಇಲ್ಲೇ ನಮ್ಮ ಪೂರ್ವಜರೆಲ್ಲ ಕೂಡ ಇಲ್ಲೇ ವಾಸವಾಗಿರ್ತಕ್ಕಂಥವ್ರು, ಇಲ್ಲಿಯವರೇ ನಾವು ಪಾಪರಾಗಿ. ನನಗೆ ಈ ದೇವಸ್ಥಾನದ ಬಗ್ಗೆ, ಈ ದೇವ್ರ ಬಗ್ಗೆ ನನ್ನ ತಿಳುವಳಿಕೆಗೆ ಬಂದಿರತಕ್ಕಂಥ ಮಟ್ಟದಲ್ಲಿ ನಾನು ನನ್ನ ಅಭಿಪ್ರಾಯಗಳನ್ನು ಮತ್ತು ನಾನು ಓದಿ ತಿಳಿದಿರ್ತಕ್ಕಂಥದ್ದು, ಕೇಳಿ ತಿಳಿದಿರ್ತಕ್ಕಂಥ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ತೇನೆ. ಸರಿ ಸರ್. ಬಹಳ ಪಾರಂಪರಿಕವಾಗಿರ್ತಕ್ಕಂತಹ ಒಂದು ದೇವಸ್ಥಾನ ಇದು, ಭಾಳ ಪ್ರಾಚೀನವಾಗಿರ್ತಕ್ಕಂತಹ ದೇವಸ್ಥಾನ ಇದು. ಇದು ಸುಮಾರು ಇದರಲ್ಲಿ ಎರಡನ್ನು ನಾವು ನೋಡಬಹುದು. ಒಂದು ಪೌರಾಣಿಕ ಹಿನ್ನೆಲೆಯನ್ನು ನೋಡ್ತೀವಿ. ಪೌರಾಣಿಕ ಹಿನ್ನೆಲೆಯನ್ನು ನೋಡಿದಾಗ ಇದೊಂದು ಪರಶುರಾಮ ಕ್ಷೇತ್ರ. ಪರಶುರಾಮನ ತಾಯಿ ರೇಣುಕಾಂಬೆ ಜಮದಗ್ನಿಯ ಪತ್ನಿ. ಈ ಜಮದಗ್ನಿ ಮಹರ್ಷಿಗಳು ತಪಸ್ಸು ಮಾಡ್ತಾ ಇರ್ತಾರೆ. ಮಹಾ ಕೋಪಿಷ್ಠರು ಮತ್ತು ಮಹಾಶಕ್ತಿಶಾಲಿಯನ್ನು ಹೊಂದಿರತಕ್ಕಂಥ ಒಬ್ಬ ಮಹರ್ಷಿಗಳು. ಅವರನ್ನು ಮೆಚ್ಚಿ ಈ ರೇಣುಕಾ ರಾಜನ ಮಗಳಾದ ರೇಣುಕಾಂಬೆ ರೇಣುಕೆ ಮದುವೆ ಆಗ್ತಾಳೆ. ಆ ಮದುವೆ ಆಗೋ ಸಂದರ್ಭದಲ್ಲಿ ಆ ಮಹರ್ಷಿಗಳು ಅವರಿಗೆ ಕೆಲವೊಂದು ನಿರ್ಬಂಧಗಳನ್ನು ಹಾಕಿರ್ತಾರೆ. ನಾನು ಹೇಳಿ ಕೇಳಿ ತಪಸ್ವಿ, ನಾನು ವರ್ಷದ 6 ತಿಂಗಳು ತಪಸ್ಸು ಮಾಡ್ತೇನೆ, ಯಾತ್ರೆ ಮಾಡ್ತೇನೆ. ನನ್ನಂಥ ತಪಸ್ವಿ ಮತ್ತು ನನ್ನಂಥ ಸಾತ್ವಿಕನಿಗೆ ನೀನು ಮಡದಿಯಾಗಿ ಬಂದರೆ ನಿನ್ನ ಸಾಂಸಾರಿಕವಾಗಿರ್ತಕ್ಕಂಥ ಜೀವನ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನೀನು ನನ್ನನ್ನು ಮದುವೆ ಆಗೋದು ಬೇಡ ಅಂತಂದಾಗ ಅವಳು ಇಲ್ಲ, ನನಗೆ ನಿಮ್ಮಂಥವರೇ ಬೇಕು ಅಂತ ಹೇಳಿ ತನ್ನ ತಂದೆಯಾದ ರೇಣುಕರಾಜನನ್ನು ಒಪ್ಪಿಸಿ ಮದುವೆ ಆಗ್ತಾಳೆ. ಮದುವೆಯಾಗಿ ಸಾಂಸಾರಿಕವಾಗಿ ನಡೀತಾ ಇರ್ತದೆ, ಮಕ್ಕಳು ಆಗ್ತಾರೆ, ಎಲ್ಲ ಆಗ್ತಾರೆ. ಒಂದು ದಿವಸ ಇವಳು ಏನು ಅಂದರೆ ಜಮದಗ್ನಿಯ ಋಷಿಗಳ ಒಂದು ಮಠದಲ್ಲಿ, ಒಂದು ಕುಟೀರದಲ್ಲಿ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳು ನಡೀತಾ ಇರ್ತವೆ, ಹೋಮ ಹವನಗಳು ನಡೀತಾ ಇರ್ತವೆ. ಆ ಪ್ರತಿನಿತ್ಯ ಬೆಳಗ್ಗೆ ಪೂಜೆ ಹೋಮ ಹವನಗಳಿಗೆ ಬೇಕಾಗಿರ್ತಕ್ಕಂಥ ಶುದ್ಧ ನೀರನ್ನು ನದಿಯಿಂದ ತರ್ತಾ ಇರ್ತಾಳೆ. ಅವಳು ಸಾತ್ವಿಕಳು ಹಾಗೂ ಮಹಾಪತಿವ್ರತೆ ಆಗಿರ್ತಕ್ಕಂತಹ ಶ್ರೀ ರೇಣುಕಾದೇವಿ ಅವಳು ನದಿಗೆ ನೀರಿಗೆ ಹೋದಾಗ ಮರಳಿನಿಂದನೇ ಕೊಡವನ್ನು ಮಾಡಿ, ನದಿಯ ದಡದಲ್ಲಿ ಸಿಗ್ತಕ್ಕಂಥ ಮರಳಿಂದನೇ ಕೊಡವನ್ನು ಮಾಡಿ, ಹಾವನ್ನೇ ಹಿಡಿದು ಸಿಂಬೆಯನ್ನು ಮಾಡಿ ಅದನ್ನು ತಂದು ಪ್ರತಿನಿತ್ಯ ತನ್ನ ಪತಿಯ ಪೂಜೆಗೆ ಅರ್ಘ್ಯಕ್ಕೆ ಶುದ್ಧವಾಗಿರ್ತಕ್ಕಂಥ ನೀರನ್ನು ಕೊಡ್ತಾ ಇರ್ತಾಳೆ. ಹೀಗೆ ಕಾಲ ನಡೀತಾ ಇರ್ತದೆ. ಈ ಗಂಧರ್ವ ರಾಜರು, ಗಂಧರ್ವ ರಾಜ ಮತ್ತು ಗಂಧರ್ವ ರಾಣಿ ಅವರು ವಿಹಾರಕ್ಕಾಗಿ ಬಂದಿರ್ತಾರೆ. ಜಲಕ್ರೀಡೆಯನ್ನು ಆಡ್ತಕ್ಕಂಥ, ಆ ನದಿಯಲ್ಲಿ ಜಲಕ್ರೀಡೆಯನ್ನು ಆಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಜಲಕ್ರೀಡೆ ಆಡ್ತಕ್ಕಂಥದ್ದು ಅಂದ್ರೆ ನಿಮ್ಗೆ ಗೊತ್ತಲ್ಲ, ಮೈ ಮೇಲೆ ಬಟ್ಟೆ ಇರೋದಿಲ್ಲ, ಜಲಕ್ರೀಡೆಯನ್ನು ಆಡ್ತಾ ಇರ್ತಾರೆ. ಪತಿ ಪತ್ನಿಯರು, ಗಂಧರ್ವ ಕನ್ಯೆಯರು, ಗಂಧರ್ವ ರಾಜರು, ಎಲ್ಲ ಗಂಧರ್ವರು ಎಲ್ಲ ಆಡ್ತಾ ಇರ್ತಾರೆ. ನದಿಯಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ.
ಅದನ್ನು ನೋಡಿರ್ತಕ್ಕಂಥ ರೇಣುಕಾದೇವಿ ವ್ಯಾಮೋಹಿತಳಾಗಿಬಿಡ್ತಾಳೆ. ಮನಸ್ಸು ಚಂಚಲ ಆಗತ್ತೆ, ಅವಳ ಸಾತ್ವಿಕತೆ ಕುಗ್ಗಿ ಹೋಗುತ್ತೆ ಮತ್ತು ಅವಳ ಪಾವಿತ್ರ್ಯತೆಗೆ ಧಕ್ಕೆ ಬರುತ್ತೆ. ತಾನು ತನ್ನ ಪತಿಯ ಒಂದು ಆಜ್ಞೆಯನ್ನು ಮೀರಿ ತನ್ನ ಮನಸ್ಸಿನ ಚಂಚಲತೆ ಮತ್ತು ಮನಸ್ಸಿನ ಒಂದು ಆಘಾತಕ್ಕೆ ಒಳಗಾಗಿ ಅವಳು ವ್ಯಾಮೋಹಕ್ಕೆ ಒಳಗಾಗಿಬಿಡ್ತಾಳೆ. ಆ ಒಂದು ದೃಶ್ಯವನ್ನು ನೋಡಿ ವ್ಯಾಮೋಹಕ್ಕೆ ಒಳಗಾಗಿರ್ತಕ್ಕಂಥ ಅವಳಲ್ಲಿರ್ತಕ್ಕಂಥ ದೈವಿ ಶಕ್ತಿ ಏನಾಗುತ್ತೆ, ಕುಂದಿ ಹೋಗ್ಬಿಡುತ್ತೆ. ಇಷ್ಟೊತ್ತಾದರೂ ಯಾಕೆ ನನ್ನ ಮಡದಿ ಇನ್ನೂ ಅರ್ಘ್ಯಕ್ಕೆ ನೀರು ತಂದಿಲ್ಲ ಅಂತ ಹೇಳಿ ಜಮದಗ್ನಿ ಮಹರ್ಷಿಯವರು ಹೋಗ್ತಾರೆ, ಕರೀತಾರೆ. ಆವಾಗ ಆ ಒಂದು ಭ್ರಮೆಯಿಂದ ಎಚ್ಚೆತ್ತುಕೊಂಡು ತಾನು ಈ ಲೋಕದಲ್ಲಿದ್ದೇನೆ, ನಾನು ಈ ಲೋಕಕ್ಕೆ ಹೋಗಬಾರ್ದಾಗಿತ್ತು ಅನ್ನೋ ಒಂದು ಕಲ್ಪನೆ ಅವಾಗ ಬರುತ್ತೆ. ಆಗ ಅವಳು ಪ್ರತಿನಿತ್ಯ ಹೇಗೆ ಮರಳಲ್ಲಿ ಮಡಿಕೆಯನ್ನು ಮಾಡಿ ತಗೊಂಡು ಬರ್ತಿದ್ದೋ, ಮಡಿಕೆ ಮಾಡೋಕ್ಕೆ ಹೋಗ್ತಾಳೆ, ಮಡಿಕೆ ಆಗೋದಿಲ್ಲ, ದೈವಶಕ್ತಿ ಕುಂದಿ ಹೋಗುತ್ತೆ, ಮಡಿಕೆ ಆಗೋದಿಲ್ಲ. ಹಾವನ್ನು ಹಿಡಿತಾಳೆ, ಹಾವು ಹೊರದೋಗ್ಬಿಡುತ್ತೆ, ಬರಿಗೈಯಲ್ಲಿ ಮಠಕ್ಕೆ ವಾಪಸ್ ಬರ್ತಾಳೆ. ಆಗ ಋಷಿ ಮಹಾಮುನಿಗಳು ಅಂತಂದರೆ ಅವರಿಗೆಲ್ಲ ಕಾಲಜ್ಞಾನ ಇರ್ತದೆ, ಇವಳ ಬಗ್ಗೆ ಎಲ್ಲ ಗೊತ್ತಾದಾಗ ಅವರು ಮಠಕ್ಕೆ ಬರಿಗೈಯಲ್ಲಿ ಮಠಕ್ಕೆ ಬಂದಿರತಕ್ಕಂಥ ರೇಣುಕೆಯನ್ನು ನಿಂದಿಸಿ ಶಾಪ ಹಾಕ್ತಾರೆ. ನೀನು ನನ್ನ ಆಜ್ಞೆಯನ್ನು ಮೀರಿ ನೀನು ಈ ಒಂದು ಇಹಲೋಕದ ಭೋಗ ಜೀವನದ ಆಸೆಗೆ ಒಳಪಟ್ಟಿದ್ದೆ ನೀನು ಅಂಥೇಳಿ ಅವಳನ್ನು ನಿಂದಿಸಿ ಅವಳನ್ನು ನೀವು ವಿವಸ್ತ್ರಗೊಳಿಸಿ ಓಡಿಸ್ಬಿಡ್ತಾರೆ. ಅವಳು ಓಡ್ತಾ ಕಾಡಲ್ಲಿ ಬೀಡಲ್ಲಿ ಅಲ್ಲಿ ಇಲ್ಲಿ ಅಲಿತಾ ಓಡ್ತಾ ಬರ್ತಾಳೆ. ಇಲ್ಲೆಲ್ಲ ರಾಕ್ಷಸರು ಅವರು ಇವರ ಆ ಒಂದು ಕಾಟ ತಾಳಲಾರ್ದೇ ಈ ಒಂದು ಗುಹೆಯಲ್ಲಿ ಬಂದು ಹೋಗ್ತಿರ್ತಾಳೆ. ಆದರೆ ಜಮದಗ್ನಿ ಬಿಡೋದಿಲ್ಲ. ಎಲ್ಲಿದ್ದಾಳೆ ಅಂತೇಳಿ ಹುಡುಕಿ ತಂದಾಗ ಇವಳು ಇಲ್ಲಿ ಇರ್ತಕ್ಕಂಥದ್ದು ಗೊತ್ತಾಗುತ್ತೆ. ಅವಳನ್ನು ಎಳೆದು ಹೊರತಂದು ತನ್ನ ಮಕ್ಕಳಾಗಿರ್ತಕ್ಕಂಥ ತನ್ನ ಇಬ್ಬರು ಮಕ್ಕಳಿಗೆ, ಎಕ್ಕಯ್ಯ ಜೋಗಯ್ಯ ಅಂತೇಳಿ ಮಕ್ಕಳಿಗೆ ಇವಳ ಶಿರಚ್ಛೇದನವನ್ನು ಮಾಡಿ ಅಂತ ಹೇಳ್ತಾರೆ. ಅವರು ಒಪ್ಪೋದಿಲ್ಲ. ಒಪ್ಪದೇ ಇದ್ದಾಗ ಅವರನ್ನು ಭಸ್ಮ ಮಾಡ್ತಾರೆ. ಪರಶುರಾಮರು ತಪಸ್ಸು ಮಾಡ್ತಿರ್ತಾರೆ. ವಿಷ್ಣುವಿನ ಅವತಾರವಾಗಿರ್ತಕ್ಕಂಥ ಪರಶುರಾಮರು ತಪಸ್ಸು ಮಾಡ್ತಾಯಿರ್ತಾರೆ. ತಪಸ್ಸು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವರಿಗೆ ತಮ್ಮ ತಂದೆ ಕೂಗು ಕೇಳಿದಾಗ ಯಾಕೋ ನಮ್ಮ ತಂದೆಯವರು ಬಹಳ ಗಡಿಬಿಡಿಯಲ್ಲಿ ತನ್ನನ್ನು ಕರಿತಾ ಇದ್ದಾರೆ ಅಂತೇಳಿ ಬಂದಾಗ ನನ್ನ ಆಜ್ಞೆಯನ್ನು ಪಾಲನೆ ಮಾಡಬೇಕು ನೀನು ಅಂತೇಳಿ ಭಾಷೆ ತಗೊಂಡಾಗ ಆಯಿತು ಅಂತ ಒಪ್ಪಿಕೊಂಡು ನಿನ್ನ ತಾಯಿ ಇಂಥ ಅಪರಾಧವನ್ನು ಮಾಡಿದಲ್ಲ ಅವರ ಶಿರಚ್ಛೇದವನ್ನು ಮಾಡಬೇಕು ಅಂತ ಹೇಳಿಬಿಡ್ತಾರೆ. ಆಗ ಪರಶುರಾಮನಿಗೆ ದಿಗ್ಭ್ರಮೆ ಆಗುತ್ತೆ. ಯಾಕಂದರೆ ಮಗ ತಾಯಿಯ ಶಿರಚ್ಛೇದನ ಮಾಡೋದು ಅಂದರೆ ಹೇಗೆ, ಹುಟ್ಟಿ ಬೆಳೆಸಿರ್ತಕ್ಕಂಥ ತಾಯಿಯನ್ನು ಶಿರಚ್ಛೇದನ ಮಾಡೋದು ಹೇಗೆ ಅಂತೇಳಿ ಭಾಳ ದುಃಖಿತನಾಗ್ತಾನೆ. ಆದರೆ ತಂದೆಗೆ ಭಾಷೆಯನ್ನು ಕೊಟ್ಟಿರ್ತಾನೆ. ಭಾಷೆಯನ್ನು ಕೊಟ್ಟ ಪ್ರಕಾರ ಅವನು ಏನು ಮಾಡ್ತಾನೆ ಅಂದರೆ ತಾಯಿಯ ಶಿರವನ್ನು ಶಿರಚ್ಛೇದನವನ್ನು ಮಾಡ್ತಾನೆ. ಕೊನೆಗೆ ಶಿರಚ್ಛೇದನವನ್ನು ಮಾಡಿದಾಗ ಸಂತೃಪ್ತರಾಗಿರ್ತಕ್ಕಂಥ ಜಮದಗ್ನಿ ಮಹರ್ಷಿಗಳು, ಪರಶುರಾಮ ನೀನು ನನ್ನ ಆಜ್ಞೆಯನ್ನು ಪಾಲನೆ ಮಾಡಿದೆಯಾ, ನಿನಗೆ ಏನು ವರ ಬೇಕು ಅಂತ ಹೇಳಿ ಕೇಳಿದಾಗ ಆಗ ಪರಶುರಾಮ ನನಗೆ ಬೇರೆ ಯಾವ ವರಗಳು ಬೇಡ, ನನ್ನ ತಾಯಿಯ ಪ್ರಾಣವನ್ನು ಪುನಃ ಕೊಡಬೇಕು, ನಮ್ಮ ತಾಯಿ ನನ್ನ ಸತ್ತಿರ್ತಕ್ಕಂಥ 2 ಜನ ಸಹೋದರರಿಗೆ ಮೋಕ್ಷವನ್ನು ಕೊಡಬೇಕು ಅಂತ ಹೇಳಿದಾಗ ತಥಾಸ್ತು ಅಂತ ಹೇಳ್ತಾನೆ. ಆಗ ರೇಣುಕಾಂಬೆ ಪುನರ್ಜನ್ಮವನ್ನು ಪಡೆದು ಈ ಒಂದು ಶಕ್ತಿ ಸ್ಥಾನವಾಗಿರ್ತಕ್ಕಂಥ ಚಂದ್ರಗುತ್ತಿಯಲ್ಲಿ ಈ ಗುಹೆಯಲ್ಲಿ ಲಿಂಗ ಇದೆ, ಗರ್ಭಗುಡಿಯಲ್ಲಿ ಗುಹಾ ದೇವಾಲಯ ಇದು, ಗುಹೆಯಲ್ಲಿ ಒಂದು ಲಿಂಗ ಇದೆ. ಆ ಲಿಂಗದಲ್ಲಿ ಐಕ್ಯಳಾದಳು ಅನ್ನೋದೊಂದು ಪೌರಾಣಿಕವಾಗಿರ್ತಕ್ಕಂಥ ಪ್ರತೀತಿ. ಆ ಪೌರಾಣಿಕವಾಗಿರ್ತಕ್ಕಂಥ ದೇವಸ್ಥಾನವನ್ನು ಕದಂಬರು, ಅದು ಗುಹಾಂತರ ದೇವಸ್ಥಾನ. ನೋಡಿ ಇದೆಲ್ಲ ಬಂಡೆ ಕಾಣುತ್ತಲ್ಲ, ಈ ಬಂಡೆ ಎಲ್ಲ ದೊಡ್ಡ ಬಂಡೆ, ಇದರ ಒಳಗಡೆ ಒಂದು ಗುಹೆ ಇದೆ. ಆ ಗುಹೆ ಒಳಗಡೆ ಒಂದು ಲಿಂಗ ಇದೆ. ಆ ಲಿಂಗದ ಒಳಗೆ ಈ ರೇಣುಕಾ ಪರಮೇಶ್ವರಿ ಐಕ್ಯಳಾದ್ಲು ಅನ್ನೋ ಉದ್ದೇಶಕ್ಕಾಗಿ ಈ ತಾಯಿಯನ್ನು ರೇಣುಕಾ ಪರಮೇಶ್ವರಿ ಕರೀತಾರೆ. ಅದು ಮೊದಲು ಪ್ರಾಚೀನ ಕಾಲದಲ್ಲಿ ಬಹಳ ಗುಹಾಂತರ ದೇವಾಲಯವೇ ಆಗಿತ್ತು. 3 ಮತ್ತು 4ನೇ ಶತಮಾನದಲ್ಲಿ ಕದಂಬರ ಆಡಳಿತಕ್ಕೆ ಒಳಪಟ್ಟಾಗ, ಇದು ಕದಂಬರ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಒಂದು ಪ್ರಾಂತ್ಯ. ಯಾವುದು? ಚಂದ್ರಗುತ್ತ. ಕದಂಬರ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಒಂದು ಪ್ರಾಂತ್ಯ. ಈ ಕದಂಬರ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಪ್ರಾಂತ್ಯವನ್ನು ಕದಂಬರ ರಾಜರು ಆಡಳಿತ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಪಾಳೆಗಾರರು ಆಡಳಿತ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೋಟೆ ಕೊತ್ತಲಗಳನ್ನು ಕೊಟ್ಕೊಂಡು ಆಡಳಿತ ಮಾಡಿರ್ತಾರೆ. ಅದು ಮೇಲ್ಗಡೆ ಕೋಟೆ ಎಲ್ಲ ಇದೆ, ಅಲ್ಲೆಲ್ಲ ಕುರುಹುಗಳಿದ್ದಾವೆ, 7 ಸುತ್ತಿನ ಕೋಟೆ ಇದೆ. ಆ ಕೋಟೆ ಕೊತ್ತಲಗಳನ್ನು ಕಟ್ಟಿ ಆಡಳಿತ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ದೇವಿಗೆ ಒಂದು ಸಾನ್ನಿಧ್ಯವನ್ನು ಕೊಡಬೇಕು ಅಂತೇಳಿ ಪ್ರಥಮ ಪ್ರಾಂಗಣ ಏನಿದೆ, ಪ್ರಥಮ ಪ್ರಾಂಗಣ ಅಲ್ಲಿ ಮೊದಲು ಕದಂಬರು 3 ಮತ್ತು 4ನೇ ಶತಮಾನದಲ್ಲಿ ಕಟ್ಟಿರ್ತಕ್ಕಂಥ ಒಂದು ದೇವಾಲಯ ಇದೆ.
ಮೊದಲು ಕಲ್ಲಿಂದ ಆಗಿರ್ತದೆ, ಆಮೇಲೆ ಕದಂಬರ ಬಂದ್ಮೇಲೆ ಅದು ಈ ರೀತಿ ಒಂದು ಅದು ಮೊದಲ ಪ್ರಾರಂಗಣ ಅಂತ ಬರುತ್ತೆ. ಮೊದಲು ಅಲ್ಲಿ ಕಾಣತ್ತೆ ನೋಡಿ, ಅದು ಮೊದಲ ಪ್ರಾರಂಗಣ. ಅಲ್ಲಿ ಕದಂಬರು ಕಟ್ಟಿರ್ತಕ್ಕಂಥ ಕದಂಬ ಶೈಲಿಯ ದೇವಸ್ಥಾನ. ಈಗ ನೀವು ಬನವಾಸಿಗೆ ಹೋದ್ರೂ ಕೂಡ ಅದು ಗೊತ್ತಾಗುತ್ತೆ. ಅದೇ ರೀತಿಯ ಕದಂಬರ ಶೈಲಿಯ ದೇವಸ್ಥಾನ 3 ಮತ್ತು 4ನೇ ಶತಮಾನದಲ್ಲಿ ಕಟ್ಟಿರ್ತಕ್ಕಂಥದ್ದು. ಆ ನಂತರ ಚಾಲುಕ್ಯರು ಆಡಳಿತ ಮಾಡ್ತಾರೆ. ಚಾಲುಕ್ಯರ ಆಡಳಿತದ ಅವಧಿಯಲ್ಲಿ ಈ ಹೊಸದಾಗಿ ಏನು ಆಗಿದೆಯಲ್ಲ, ಇದು ಒಳಗಡೆ ಎಲ್ಲ ಚಾಲುಕ್ಯ ಶೈಲಿಯ ದೇವಸ್ಥಾನದ ಶೈಲಿ ನೀವೇನು ಇಲ್ಲಿ ಕೆಳದಿ, ಇಕ್ಕೇರಿ, ಆನಂತರ ಬನವಾಸಿ, ಆನಂತರ ಎಲ್ಲ ಈಗ ಚಾಲುಕ್ಯರ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಏನು ಪ್ರದೇಶಗಳಲ್ಲಿ ದೇವಸ್ಥಾನಗಳಿವೆ ಆ ರೀತಿಯ ಮುಂದುವರೆದ ಚಾಲುಕ್ಯರು ಮಾಡಿದರು. ಇದು ಒಂದು ವಿಶಿಷ್ಟವಾಗಿರ್ತಕ್ಕಂತಹ ದೇವಸ್ಥಾನ, ಬಹಳ ಶಕ್ತಿ ಕೇಂದ್ರ, ಶಕ್ತಿ ದೇವತೆ. ಬಯಲುಸೀಮೆ ಮತ್ತು ಮಲೆನಾಡಿನ ಪ್ರಾಂತ್ಯದ ಭಕ್ತರು ಬಹಳಷ್ಟು ಜನ ಬರ್ತಾರೆ. ಇಲ್ಲಿ ನಮಗೆ ಬಹಳ ವಿಶೇಷ ಏನಂತಂದರೆ ಮಲೆನಾಡು ಮತ್ತು ಬಯಲುಸೀಮೆಯ ಜನರ ಸಮ್ಮಿಶ್ರಣ ಆಗತ್ತೆ. ಇಲ್ಲಿ ಎಲ್ಲರೂ ಕೂಡ ಭಕ್ತಿಯಿಂದ ಬರ್ತಾರೆ. ಇಲ್ಲಿ ಯಾವುದೇ ಜಾತಿ ಭೇದ ಭಾವ ಇಲ್ಲ. ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಬಂದು ಪೂಜೆಯನ್ನು ಮಾಡ್ಕೊಂಡು ಹೋಗ್ಬೋದು. ಮತ್ತು ದೇವಸ್ಥಾನದ ಒಳಗಡೆ ಹೋಗೋದು ಕೂಡ ಅವಕಾಶ ಇದೆ. ಹಾಗಾಗಿ ಮತ್ತು ಜನರು ತಾವು ಮಾಡ್ಕೊಂಡಿರ್ತಕ್ಕಂಥ ಹರಕೆಯನ್ನು ತೀರಿಸೋದಕ್ಕೆ, ತಮಗೇನು ಕಷ್ಟಗಳಿದ್ದಾವೆ, ಕಾರ್ಪಣ್ಯಗಳಿದ್ದಾವೆ, ಅವೆಲ್ಲ ತಾಯಿಯ ಮೇಲೆ ಹಾಕಿ ತಾಯಿಯ ಸನ್ನಿಧಾನದಲ್ಲಿ ಹರಕೆಯನ್ನು ಮಾಡ್ಕೊಂಡು ಹೋಗ್ತಾರೆ. ಆ ಹರಕೆಯ ಫಲವಾಗಿ ಅವರಿಗೆ ಸಿದ್ಧಿ ಆದಾಗ ಅವರು ಬಂದು ತಮ್ಮ ಹರಕೆಯನ್ನು ಪ್ರತಿ ವರ್ಷ ತೀರಿಸ್ತಾರೆ. ಇಲ್ಲಿ ನಮಗೆ 1986ಗಿಂತ ಮೊದಲು ಬೆತ್ಲೆ ಸೇವೆ ಅಂತಕ್ಕಂಥದ್ದು ನಡೀತಾ ಇತ್ತು. ಇಲ್ಲಿ ನಡೀತಾ ಇತ್ತು. ಆ ಬೆತ್ಲೆ ಸೇವೆ ಒಂದು ಅನಿಷ್ಟವಾಗಿರ್ತಕ್ಕಂಥ ಪದ್ಧತಿ, ಮೂಢನಂಬಿಕೆಯ ಪದ್ಧತಿ ಅಂತೇಳಿ 1986ರಲ್ಲಿ ಕರ್ನಾಟಕ ಸರ್ಕಾರ ಅದನ್ನು ಬ್ಯಾನ್ ಮಾಡಿದೆ. ಅದಕ್ಕಿಂತ ಪೂರ್ವದಲ್ಲಿ ಇತ್ತು. ನಾವೆಲ್ಲ ನೋಡಿದ್ದೇವೆ. ತಂಡವಾಗಿ ಬೆತ್ಲೆ ಬರ್ತಿದ್ರು. ಇಲ್ಲಿ ವರದಾ ನದಿ ಅಂತಿದೆ. ವರದಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಬೆತ್ಲೆ ಆಗಿ ಬರ್ತಾ ಇದ್ರು. ಇದಕ್ಕೆ ಏನು ಅಂತಂದರೆ, ಈಗ ನಾನು ಹೇಳಿದ್ನಲ್ಲ ನಿಮಗೆ, ಅದು ಒಂದು ಪೌರಾಣಿಕ ಪರಂಪರೆ ಏನಂತಂದರೆ, ರೇಣುಕಾಂಬೆಯನ್ನು ವಿವಸ್ತ್ರಗೊಳಿಸಿ ಬೆತ್ತಲೆಗೊಳಿಸಿ ಏನು ಜಮದಗ್ನಿ ಮಹರ್ಷಿಗಳು ಬೆನ್ನತ್ತಾರೆ, ಅವರು ಅಲ್ಲಿಂದ ಕಾಡು ಮೇಡುಗಳನ್ನು ಅಲಿತಾ ಆ ಕಡೆ ಈ ಕಡೆ ಬರ್ತಾರಲ್ಲ, ಆ ಒಂದು ಪ್ರತೀಕವಾಗಿ ಬೆತ್ತಲೆ ಸೇವೆಯನ್ನು ಮಾಡ್ತಾ ಇದ್ರು ಅನ್ನೋದು ಒಂದು. ಇನ್ನೊಂದು, ಕೆಲವು ಪಾಳೆಗಾರರು, ರಾಜರು, ಅವರು ಇವರೆಲ್ಲ ಉದ್ದೇಶಪೂರ್ವಕವಾಗಿ ಮಾಡಿಸ್ತಿದ್ರು ಅನ್ನೋದು ಇತ್ತು. ನಮ್ಮಲ್ಲಿ ಆ ಪದ್ಧತಿ ಇಲ್ಲ. ನಮ್ಮಲ್ಲಿ ಆ ಪದ್ಧತಿ ಯಾವತ್ತೂ ಇಲ್ಲ. ನಮ್ಮಲ್ಲಿ ಯಾರು ಪಾಳೆಗಾರರು ಇಲ್ಲ, ಯಾರು ಅಂತ ಒಂದು ಪದ್ಧತಿಯನ್ನು ಮಾಡಿಲ್ಲ. ಅದು ಹಿಂದಿಂದ ನಡ್ಕೊಂಡು ಬಂದಿರಬಹುದು ಅನ್ನೋ ಊಹೆ ಮೇಲೆ ನಾವು ಇದನ್ನು ಹೇಳ್ಬೋದು. ಮತ್ತು ಇದು ಜೈನ ಪರಂಪರೆಯ ದೇವಸ್ಥಾನ ಕೂಡ ಹೌದು. ಜೈನ ಪರಂಪರೆ, ಜೈನರ ಆಡಳಿತಕ್ಕೂ ಕೂಡ ಇಲ್ಲಿ ಒಳಪಟ್ಟಿದೆ. ಯಾಕಂದರೆ ಭಾಳಷ್ಟು ದೇವಸ್ಥಾನಗಳು ಊರೊಳಗಡೆ, ಹಳೆಕೋಟೆ ಅಂತ ಇದೆ, ಅಲ್ಲಿ ಹಳೆಕೋಟೆ ಬನಶಂಕರಿ ದೇವಸ್ಥಾನ ಅಂತಿದೆ, ಜೈನ ದೇವಾಲಯಗಳಿದ್ದಾವೆ. ಅಲ್ಲಿ ಎದುರುಗಡೆ ಒಂದು ವಿಠೋಲ ದೇವಸ್ಥಾನ ಇದೆ, ಜೈನ ಮಂದಿರಗಳಿದ್ದಾವೆ. ಆ ಒಂದು ಅವಧಿಯಲ್ಲಿ ನಿಮಗೆ ಗೊತ್ತಲ್ಲ, ಜೈನರು ಏನು ಮಾಡ್ತಾ ಇದ್ರು ಅಂತ ಹೇಳಿ ನಿಮ್ಗೆ ಗೊತ್ತು. ಜೈನರು ದಿಗಂಬರರು, ಶ್ವೇತಾಂಬರರು ಅಂತ ಇದ್ರು. ದಿಗಂಬರರು ಅಂತಂದ್ರೆ ಅವರು ವ್ಯವಸ್ಥರವಾಗಿ ಬರ್ತಾ ಇದ್ರು. ಅವರು ಕೂಡ ಏನಾದರೂ ಇದಕ್ಕೆ ಇನ್ಫ್ಲೂಯೆನ್ಸ್ ಆಗಿರಬಹುದಾ, ಈ ಬೆತ್ತಲೆ ಸೇವೆಗೆ ಅವರು ಕೂಡ ಇನ್ಫ್ಲೂಯೆನ್ಸ್ ಆಗಿರಬಹುದಾ ಅನ್ನೋದು ಕೂಡ ಒಂದು ಪ್ರತೀತಿ ಇದೆ. ಯಾವುದು ಖಚಿತವಾಗಿರ್ತಕ್ಕಂಥದ್ದಲ್ಲ. ಒಟ್ಟಾರೆಯಾಗಿ ಒಂದು ಪದ್ಧತಿ ಇತ್ತು. ಆ ಪದ್ಧತಿ ನಮ್ಮ ನಾಗರಿಕ ಸಮಾಜಕ್ಕೆ ಒಳ್ಳೆಯದಲ್ಲ. ಮತ್ತು ಎಸ್ಪೆಷಲಿ ಈ ಒಂದು ಬೆತ್ತಲೆ ಸೇವೆಯನ್ನು ಮಾಡ್ತಕ್ಕಂಥವ್ರು ಯಾರಾಗಿದ್ರು ಅಂತಂದರೆ, ಅತ್ಯಂತ ಹಿಂದುಳಿದ ಕೆಳಜಾತಿಯ ವರ್ಗದ ಜನ ಮಾತ್ರ ಮಾಡ್ತಾ ಇದ್ರು. ಮೇಲ್ವರ್ಗದ ಜನ ಅಥವಾ ಮೇಲ್ಜಾತಿಯ ಜನ ಯಾರೂ ಮಾಡ್ತಾ ಇರಲಿಲ್ಲ. ಶೋಷಣೆ ಥರನೂ ಆಗ್ತಾ ಇತ್ತು. ಅದು ಸರ್ಕಾರ ಕೂಡ ಅದ್ರ ಗಮನಕ್ಕೆ ಬಂದಾಗ, ಮತ್ತೆ ಅವೆಲ್ಲ ಫೋಟೋಸು ಅಲ್ಲಿ ಇಲ್ಲಿ ಎಲ್ಲ ಇಡೀ ವರ್ಲ್ಡ್ ವೈಡ್ ಕೆಟ್ಟದಾಗಿ ಪ್ರಚಾರ ಆದಾಗ ಸರ್ಕಾರ ಏನು ಮಾಡ್ತು, ಅದನ್ನು ನಾವು ನಿಷೇಧ 86ರಲ್ಲಿ ಅದನ್ನು ನಿಷೇಧ ಮಾಡ್ತು. ಇವತ್ತು ಕೂಡ ಅದು ಇಲ್ಲ. ಏನಾದರೂ ಬೇವಿನ ಉಡುಗೆ ತೊಡುಗೆ ಸೇವೆಗಳು ಮಾತ್ರ ನಡೀತದೆ. ಆದ್ರೆ ಬಹಳ ಅಪರೂಪ. ಈಗೆಲ್ಲ ಅಂತ ಹರಕೆಗಳನ್ನು ಮಾಡ್ಕೊಳ್ಳೋದಿಲ್ಲ. ಇದಕ್ಕೆ ಬಹಳ ಮೂಲ ಕಾರಣಕರ್ತರು ಅಂತಂದ್ರೆ ಈ ಜೋಗಮ್ಮ ಜೋಗತಿಯರು. ಅವರು ಕೆಲವೊಂದು ಸುಳ್ಳುಗಳನ್ನು ಹೇಳಿ ಮಾಡಿ ಹರಕೆ ಮಾಡಿಸ್ಕೊಂಡಿದ್ದೆಲ್ಲ ಮಾಡ್ತಿದ್ರು. ಈಗೆಲ್ಲ ಸರ್ಕಾರ ತುಂಬಾ ಬ್ಯಾನ್ ಮಾಡಿದೆ, ರಿಸ್ಟ್ರಿಕ್ಷನ್ ಹಾಕಿದೆ. ಕೆಲವು ಪೂಜೆ ಪುನಸ್ಕಾರಗಳಿಗೆ ಮಾತ್ರ ಅವಕಾಶ ಇದೆ. ಬಹಳ ವಿಶೇಷ ಏನಂತಂದ್ರೆ, ನಮ್ಮ ಇಷ್ಟು ದೊಡ್ಡ ಶಕ್ತಿ ಕೇಂದ್ರವಾಗಿರ್ತಕ್ಕಂಥ ದೇವಸ್ಥಾನದಲ್ಲಿ ಪೂಜಾ ಕೈಕರ್ಯಗಳಿಗಾಗಿ ಸೇವಾ ಪಾವತಿ ಮಾತ್ರ ಇರ್ತದೆ. ಮತ್ತೆ ಯಾವುದೇ ರೀತಿಯ ಹಣ ಇಲ್ಲ. ಯಾಕಂದರೆ ಜನಸಾಮಾನ್ಯ ಭಕ್ತರಿಂದ ಹಿಡಿದು ಅತ್ಯಂತ ಶ್ರೀಮಂತ ಕೋಟಿ ಭಕ್ತರು, ದೊಡ್ಡ ದೊಡ್ಡ ರಾಜಕಾರಣಿಗಳು, ಅಧಿಕಾರಿಗಳು ಎಲ್ಲ ಬರ್ತಾರೆ. ಆದರೆ ಇಲ್ಲಿ ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಪೂಜೆ ಪುನಸ್ಕಾರಗಳು ದುಡ್ಡಿನಲ್ಲಿ ನಡೆಯೋದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಬಂದು ದೇವಿಯ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ದೇವಿಯ ದರ್ಶನ ಪಡ್ಕೊಂಡು ಹೋಗೋಕ್ಕೆ ಅವಕಾಶಗಳಿರ್ತದೆ. ಮತ್ತು ಜೊತೆಗೆ ವರ್ಷದಲ್ಲಿ ನವರಾತ್ರಿ ಉತ್ಸವ ಅಂತ ನಡೀತದೆ. ನವರಾತ್ರಿ ಉತ್ಸವ ಜಾತ್ರೆ ಇದು ರಾಜ್ಯದ ಅತ್ಯಂತ ಪ್ರಮುಖ ಶಕ್ತಿಪೀಠಗಳಲ್ಲಿ ಒಂದು. ಹೌದು. ಆದರೆ ಇಲ್ಲಿ ಕೆಲವೊಂದು ಜನರು
ಮೂಲಭೂತ ಸೌಕರ್ಯ ಹೊಂದಿಲ್ಲ, ಆ ರೀತಿ ಇಲ್ಲ, ಈ ರೀತಿ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಈ ರಾಜ್ಯವೇ ಒಂದು ಮೆಚ್ಚುವಂಥ ದೇವಸ್ಥಾನ, ಇಡೀ ರಾಜ್ಯದ ಒಂದು ಶಕ್ತಿ ಪೀಠ ಅಂತಲೇ ಕರಿಬೋದು ಈ ಚಂದ್ರಗುತ್ತಿ ದೇವಸ್ಥಾನ. ಹೌದು. ಅಷ್ಟು ಭಕ್ತಾದಿಗಳನ್ನು ಹೊಂದಿದೆ. ನೀವು ಹೇಳಿದ್ರೆ ನವರಾತ್ರಿಯಲ್ಲಿ ಉತ್ಸವ ಆಗುತ್ತೆ, ಮತ್ತು ಈ ಫೆಬ್ರವರಿ ಮಾರ್ಚಲ್ಲಿ ಜಾತ್ರೆ ನಡೆಯುತ್ತೆ. ಅಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಇಲ್ಲಿ ತುಂಬ ಜನ ಬರ್ತಾರೆ. ಅಷ್ಟು ಮೂಲಭೂತ ಸೌಕರ್ಯ ಇಲ್ಲ ಅನ್ನೋ ಕೂಗು ಕೇಳಿ ಬರುತ್ತೆ. ಇದ್ರ ಬಗ್ಗೆ ಸರ್ ನೀವು? ಭಾಳ ಸಂತೋಷ ಕೊಂಡ್ಲಿ ಅವರೇ, ನೀವು ಹೇಳಿರ್ತಕ್ಕಂಥ ವಿಚಾರ. ನೀವೊಂದೇ ಭಕ್ತರಲ್ಲ, ಭಾಳಷ್ಟು ಜನ ಭಕ್ತರು ಕೂಡ ಈ ವಿಚಾರಗಳನ್ನು ತಿಳಿಸ್ತಾರೆ. ಆದರೆ ಇಲ್ಲಿ ಕೆಲವೊಂದು ಸಮಸ್ಯೆಗಳಿದ್ದಾವೆ. ಈ ದೇವಸ್ಥಾನ ಇದೆಯಲ್ಲ, ಈ ದೇವಸ್ಥಾನ ಆರ್ಕಾಲಜಿಕಲ್ ಸರ್ವೆ ಡಿಪಾರ್ಟ್ಮೆಂಟು, ಕೇಂದ್ರದ ಆರ್ಕಾಲಜಿಕಲ್ಲು ಪ್ರಾಚ್ಯ ಪರಿವೀಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ದೇವಸ್ಥಾನ. ಇಲ್ಲಿ ಯಾವುದೇ ಒಂದು ಹೊಸ ಕೆಲಸಗಳನ್ನು ಕಾರ್ಯಗಳನ್ನು ಮಾಡೋದಕ್ಕೆ ಅವಕಾಶ ಇಲ್ಲ. ಪಾರಂಪರಿಕವಾಗಿರ್ತಕ್ಕಂಥ ದೇವಸ್ಥಾನ ಆಗಿರೋದ್ರಿಂದ ಆ ಪಾರಂಪರಿಕವಾಗಿರ್ತಕ್ಕಂಥ ದೇವಸ್ಥಾನ ಏನಿದೆ ಅದರ ಪರಂಪರೆ ಮತ್ತು ಅದರ ಮೂಲ ಏನು ಸ್ಟ್ರಕ್ಚರ್ ಇದೆ ಅದರಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಅದನ್ನೇನು ವಿರಕ್ತಿಗೊಳಿಸುವಾಗಿಲ್ಲ, ವಿರೂಪಗೊಳಿಸುವಾಗಿಲ್ಲ, ಮತ್ತೇನು ಆಲ್ಟ್ರೇಷನ್ ಮಾಡುವ ಹೊಸ ಕಟ್ಟಡಗಳನ್ನು ನಿರ್ಮಿಸುವ ಹಾಗಿಲ್ಲ. ಒಂದು ಅದೇನಿದೆ ಹಾಗೆ ಇರಬೇಕು ಒಂದು. ಹಾಗಾಗಿ ಇಲ್ಲಿ ಯಾವುದೇ ಡೆವಲಪ್ಮೆಂಟ್ ವರ್ಕನ್ನು ಈ ದೇವಸ್ಥಾನದ ಏರಿಯಾದಲ್ಲಿ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಒಂದು. ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅಂದರೆ ಇದು ಫಾರೆಸ್ಟ್ ಲ್ಯಾಂಡ್. ಇದು ಸುಮಾರು 100 ಎಕರೆ ವಿಸ್ತಾರವಾಗಿರ್ತಕ್ಕಂಥ ಫಾರೆಸ್ಟ್, ಕೋಟೆಯಿಂದ ಹಿಡಿದು ಚಂದ್ರಗುತ್ತಿಯ ಈ ದೇವಸ್ಥಾನದ ಗಡಿಯವರೆಗೆ ಸುತ್ತ ಏನು ಚಂದ್ರಗುತ್ತಿ ಗ್ರಾಮವನ್ನು ಒಂದು ಬಿಟ್ಟು ಉಳಿದೆಲ್ಲವೂ ಕೂಡ ಫಾರೆಸ್ಟ್ ಲ್ಯಾಂಡ್. ಇದು ಅರಣ್ಯ ಇಲಾಖೆಯ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಅರಣ್ಯ ಇಲಾಖೆಯವರು ಕೂಡ ಯಾವುದೇ ಡೆವಲಪ್ಮೆಂಟನ್ನು ಮಾಡೋದಕ್ಕೆ ಇಲ್ಲಿ ಅವಕಾಶವನ್ನು ಕೊಡೋದಿಲ್ಲ. ಮತ್ತು ಜೊತೆಗೆ ಊರು ಒಳಗಡೆ ಇರ್ತಕ್ಕಂಥ ಸರ್ಕಾರಿ ಜಮೀನುಗಳು ಭಾಳ ಕಡಿಮೆ, ಎಲ್ಲ ಒತ್ತುವರಿ. ಅಲ್ಲಿ ಭಾಳಷ್ಟು ಜನ ಜಮೀನ್ದಾರರು ಅವರವ್ರ ಜಮೀನುಗಳನ್ನು ಮಾಲೀಕರಿದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜಾಗ ಇಲ್ಲಿರೋದು ಭಾಳ ಕಡಿಮೆ. ಇರೋ ಜಾಗ ಎಲ್ಲ ಫಾರೆಸ್ಟ್ ಆಗಿರೋದ್ರಿಂದ ಯಾವುದೇ ಡೆವಲಪ್ಮೆಂಟ್ ಮಾಡೋದಕ್ಕೆ ಅವಕಾಶ ಇಲ್ಲ. ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅನ್ನೋದು ಗೊತ್ತು, ಆದರೆ ಅದನ್ನು ಮಾಡೋದಕ್ಕೆ ಇಲ್ಲಿ ಅವಕಾಶಗಳು ಇಲ್ಲ. ಫಾರೆಸ್ಟ್ ಆಗಿರೋದ್ರಿಂದ ಡೆವಲಪ್ಮೆಂಟ್ ಮಾಡೋದಕ್ಕೆ ಅವಕಾಶ ಇಲ್ಲ. ಇತ್ತೀಚೆಗೆ ಮಧು ಬಂಗಾರಪ್ಪನವರು ಮಾನ್ಯ ಶಿಕ್ಷಣ ಸಚಿವರು ಒಂದು ಆದೇಶವನ್ನು ಮಾಡಿಸಿದ್ದಾರೆ. ಚಂದ್ರಗುತ್ತಿ ಅಭಿವೃದ್ಧಿ ಪ್ರಾಧಿಕಾರ ಅಂತಾಗಿದೆ. ಈಗ ಅದು ಅದರದೇ ಸಪ್ರೇಟ್ ಸಮಿತಿ ಮಾಡಿದ್ದಾರೆ. ಇನ್ನು ಅನುಷ್ಠಾನ ಆಗಿಲ್ಲ. ಫಾರೆಸ್ಟ್ ಲ್ಯಾಂಡನ್ನು ಕನ್ವರ್ಟ್ ಮಾಡಿ, ರೆವಿನ್ಯೂ ಲ್ಯಾಂಡನ್ನು ಫಾರೆಸ್ಟ್ ಲ್ಯಾಂಡನ್ನು ಕನ್ವರ್ಟ್ ಮಾಡಿ ಅದಕ್ಕೆ ಒಂದು ಬಹಳ ದೊಡ್ಡ ಯೋಜನೆಯನ್ನು ಹಾಕಿ ಮಾಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ಒಂದು ಕೆಲಸ ಆಗಂಥ ಸಾಧ್ಯತೆಗಳು ಭಾಳ ಇದ್ದಾವೆ. ಈಗಾಗಲೇ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಕೂಡ ಈ ದೇವಸ್ಥಾನದ ಅಭಿವೃದ್ಧಿಗೆ, ಪ್ರಾಧಿಕಾರದ ಅಭಿವೃದ್ಧಿಗೆ ಮಾನ್ಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರ ಒಂದು ಆಡಳಿತ ಮತ್ತು ಮಧು ಬಂಗಾರಪ್ಪನವರ ಒಂದು ಇಚ್ಛಾಶಕ್ತಿಯಿಂದ ಅದು ಸದ್ಯದಲ್ಲಿ ಕಾರ್ಯಗತ ಆಗ್ತದೆ. ಬಹಳ ಸಂತೋಷದ ವಿಚಾರ. ಈಗ ನಾವು ಮೊದಲು ಬರಬೇಕಾದ್ರೆ ಇಷ್ಟೊಂದು ಮೂಲಭೂತ ಸೌಕರ್ಯಗಳು ಇರಲಿಲ್ಲ ಸರ್. ಈಗ ನಾವು ಇದು ಈ ನೋಡಿ ಆ ಕಡೆ ಈಗ ಜನರು ಬರ್ಲಿಕ್ಕೆ ಸರ ಈ ರೀತಿ ಸಾಲುಗಳ ವ್ಯವಸ್ಥೆ ಮಾಡಿದೆ. ಮೊದಲು ಜನರು ಬರ್ಲಿಕ್ಕೆ ಸಾಲ ವ್ಯವಸ್ಥೆ ಇರಲಿಲ್ಲ, ನೂಗ್ಲಾಗ್ತಿತ್ತು, ಒಬ್ರು ಮಧ್ಯ ಬಂದು ನುಗ್ಗಿ ಹೋಗ್ಬಿಡ್ತಿದ್ರು, ಅದಕ್ಕಾಗಿ ಜಗಳ ಆಗ್ತಿತ್ತು. ಈಗ ಸದ್ಯ ಇದೆಲ್ಲ ಆಗಿದೆ. ಇದು ಯಾರ ಪರಿಶ್ರಮ ಅಂತ? ಇದು ಮಧು ಬಂಗಾರಪ್ಪನವರೇ ಅವರ ಪರಿಶ್ರಮದಿಂದನೇ ಇದೊಂದು. ಆನಂತರ ಕೆಳಗಡೆ ಮೆಟ್ಲುಗಳೆಲ್ಲ ಸ್ವಲ್ಪ ಶಿಥಿಲಾಗಿದ್ವು, ಅದನ್ನು ಮಾಡ್ತಾ ಇದ್ದಾರೆ. ಅಷ್ಟರ ಮೇಲೆ ಶೌಚಾಲಯಗಳು, ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಸ್ವಲ್ಪ ಚೆನ್ನಾಗಿ ಇಲ್ಲಿವರೆಗೂ ಸರ್ ಯಾವುದೇ ಪ್ರಾಧಿಕಾರ ಇರಲಿಲ್ಲ. ಪ್ರಾಧಿಕಾರ ಇರಲಿಲ್ಲ, ಈಗ ಪ್ರಾಧಿಕಾರ ಆಗಿದೆ. ಆ ಪ್ರಾಧಿಕಾರ ಅನುಷ್ಠಾನಕ್ಕೆ ಬಂದರೆ ಇಲ್ಲಿ ಒಳ್ಳೆ ಡೆವಲಪ್ಮೆಂಟ್ಸ್ ಆಗುತ್ತೆ. ಹಾಗಾಗಿ ನಾವು ಬಂಗಾರಪ್ಪನವ್ರ ಕಾಲದಿಂದಲೂ, ಕುಮಾರ್ ಬಂಗಾರಪ್ಪನವ್ರ ಕಾಲದಿಂದಲೂ, ಮಧು ಬಂಗಾರಪ್ಪನವ್ರ ಕಾಲದವರೆಗೂ ಕೂಡ ಸಾಕಷ್ಟು ಅಭಿವೃದ್ಧಿಗಳು ಚಂದ್ರಗುತ್ತಿಯಲ್ಲಿ ಆಗ್ತಾನೆ ಇದ್ದಾವೆ. ಆಗ್ತಾ ಇಲ್ಲ ಅಂತಲ್ಲ, ಆದರೆ ಕೆಲವು ಮೂಲಭೂತ ಕೊರತೆಗಳಿದ್ದಾವೆ. ಇದಕ್ಕೆ ನಾ ಹೇಳಿದ್ನಲ್ಲ, ಇದು ಫಾರೆಸ್ಟ್ ಲ್ಯಾಂಡು, ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟಿಂದು ಪ್ರೈವೇಟ್ ಲ್ಯಾಂಡ್ ಇಲ್ಲದೆ ಇರೋದ್ರಿಂದ ಅವನ್ನೆಲ್ಲ ಮಾಡೋಕ್ಕೆ ಸ್ವಲ್ಪ ತೊಂದರೆ ಆಗಿದೆ. ಈಗ ಸದ್ಯ ಮುಂದಿನ ದಿನಗಳಲ್ಲಿ ಖಂಡಿತ ಬಂಗಾರಪ್ಪನವರ ಮುತುವರ್ಜಿಯಿಂದ ತುಂಬಾ ಕೆಲಸ ಆಗ್ತಾ ಇದೆ ಅಂತ. ಹೌದು ಆಗ್ತಾ ಇದೆ. ದೇವಸ್ಥಾನಕ್ಕೆ ಮೊದಲು ಹತ್ತಿ ಬರಲಿಕ್ಕೆ ಕಚ್ಚಾ ಮೆಟ್ಲುಗಳಿದ್ವು, ಜಾರುತ್ತಿದ್ರು, ಬೆಳ್ತಿದ್ರು ಜನ. ಅದಕ್ಕಾಗಿ ಸನ್ಮಾನ್ಯ ಕಾಗೋಡು ತಿಮ್ಮಪ್ಪನವರು PWD ಮಿನಿಸ್ಟರ್ ಆಗಿದ್ದಾಗ ಅವರ ಒಂದು ಮುತುವರ್ಜಿಯಿಂದ ಮೆಟ್ಟಿಲುಗಳಾದವು. ಈ ಒಂದು ಸೈಡು ಮೆಟ್ಟಿಲುಗಳಾದವು. ಈಗ ಎರಡನೇ ಸೈಡ್ ಮೆಟ್ಟಿಲುಗಳು ಕೂಡ ಅದಕ್ಕೆ ಎಸ್ಟಿಮೇಟ್ ಆಗಿದೆ. ಅದೆಲ್ಲ ಮಾಡೋದಕ್ಕೆ ಮಾಡ್ತಿದ್ದಾರೆ. ಕಾಗೋಡು ತಿಮ್ಮಪ್ಪನವರಾಗಿರ್ಬೋದು, ಮಧು ಬಂಗಾರಪ್ಪನವರಾಗಿರ್ಬೋದು, ಕುಮಾರ್ ಬಂಗಾರಪ್ಪನವರಾಗಿರ್ಬೋದು, ಬಂಗಾರಪ್ಪನವ್ರ ಕಾಲದಲ್ಲಾಗಿರ್ಬೋದು, ಅಥವಾ ಹಾಲಪ್ಪನವರು ಇಲ್ಲಿ ಶಾಸಕರಾಗಿದ್ದಾಗ ಆಗಿರ್ಬೋದು, ದೇವಸ್ಥಾನದ ವಿಚಾರದ ಬಗ್ಗೆ, ಅಭಿವೃದ್ಧಿ ವಿಚಾರದ ಬಗ್ಗೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಆದರೆ ಏನು ಒಂದು ತೊಡಕು ಅಂತಂದರೆ ಇಲ್ಲಿ
ಫಾರೆಸ್ಟ್ ಲ್ಯಾಂಡ್ ಮತ್ತು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಿನ ಒಂದು ವಿಚಾರ ಇರೋದ್ರಿಂದ ಸ್ವಲ್ಪ ಇದಕ್ಕೆ ಅಡೆತಡೆ ಆಗ್ತಿದೆ. ಅದು ಈ ಅಭಿವೃದ್ಧಿ ಪ್ರಾಧಿಕಾರ ಆದಮೇಲೆ ಅದೆಲ್ಲ ಚೆನ್ನಾಗಾಗುತ್ತೆ ಅನ್ನೋ ಆಶಾಭಾವನೆ ನಮಗೆಲ್ಲ ಇದೆ. ಒಂದು ದೇವಸ್ಥಾನ ಇದೆ. ಶ್ರೀ ಸುಖದೇವನಾಥ್ ಜಿ ಅಂತ ಹೇಳಿ ಇವರು